ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬೋಟ್ ನೆಕ್ ಮಾರ್ಕಿಂಗ್ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅಂದರೆ ಈ ಹರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದಕ್ಕೆ ಮೆಜರ್ಮೆಂಟ್ ಯಾವ ಥರ ತಗೋಬೇಕು ಅಂತ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಮೆಜರ್ಮೆಂಟ್ ತೋರಿಸಿದ್ದೆ, ಬಟ್ ಮಾರ್ಕಿಂಗ್ ತೋರಿಸಿ ಅಂತ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ನಾನಿವತ್ತು ಯಾವ ಥರ ಮಾರ್ಕಿಂಗ್ ಮಾಡೋದಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ನಾರ್ಮಲ್ ಬ್ಲೌಸ್ ತಗೊಂಡೆ ನಾವು ಬೋಟ್ ನೆಕ್ ಯಾವ ಥರ ತಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇವ್ರದ್ದು ಟೋಟಲ್ ಲೆಂತ್ ಅಷ್ಟೇ ನಾನು ತಗೊತೀನಿ. ಹಾಗಾಗಿ ಫಸ್ಟ್ ಟೋಟಲ್ ಲೆಂತ್ನ ನಾನು ಮೆಜರ್ ಮಾಡ್ತೀನಿ ನೋಡಿ. ಟೋಟಲ್ ಲೆಂತು 14 ಬರುತ್ತೆ ನೋಡಿ. 14 ಅಂದರೆ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಕಚ್ಚಿಗೆ ಬಿಟ್ಟು 15 ಟೋಟ್ಲು 14 ರೆಡಿ ಬೇಕು. ಮತ್ತು ಈ ಕಚ್ಚಲ್ಲಿ ಒಂದು ಅರ್ಧ ಇಂಚು ಹೋಗುತ್ತಲ್ವ, ಅದಕ್ಕೋಸ್ಕರ ನಾನು ಎಷ್ಟು ಟೋಟಲಾಗಿ 15 ಇಂಚು ಇಡ್ತಾಯಿದ್ದೀನಿ ನೋಡಿ. ಇಲ್ಲಿ ಹೊಲಿಗೆಯಲ್ಲೇ ಒಂದು ಅರ್ಧ ಇಂಚು ಹೋಗುತ್ತೆ, ಮತ್ತು ಮೇಲ್ಗಡೆ ಒಂದು ಅರ್ಧ ಇಂಚು ಹೋಗುತ್ತೆ. ನಮಗೆ ಇಲ್ಲಿಂದ ಇಲ್ಲಿಗೆ ರೆಡಿ 14 ಬರುತ್ತೆ ನೋಡಿ. ಈಗ ರೆಡಿ ಇಷ್ಟ ಆಯ್ತಲ್ಲ, ಉದ್ದ ನಮಗೆ ಸಿಕ್ತು. ಬಟ್ ಟೋಟಲ್ ಬ್ಲೌಸ್ ಲೆಂತ್ ಎಷ್ಟು ಅಂತ ಇಲ್ಲಿ ಮೆಜರ್ ಮಾಡ್ಕೊತೀನಿ ನೋಡಿ. ಉದ್ದ ಸಿಕ್ಕಿದ ಮೇಲೆ ಅಗಲ ಎಷ್ಟು ಬೇಕು ಅಂತ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಅವ್ರ ಬಾಡಿ ಮೆಜರ್ಮೆಂಟ್ ಇಷ್ಟಕ್ಕಿದೆ. ಇದು ಅವ್ರ ಬಾಡಿ ಮೆಜರ್ಮೆಂಟು. ಮತ್ತು 1 ಇಂಚು ಈ ಟಕ್ಸ್ ಬರುತ್ತಲ್ವ ಬಾಡಿ ಹಿಂದ್ಗಡೆ ಅದಕ್ಕೆ, ಮತ್ತು 2 ಇಂಚು ಸೈಡು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ. ಅದು ಹೀಗೆ ಟೇಪಲ್ಲಿ ಹಾಳ್ಕೊಂಬಿಡಿ. 10 ಬರುತ್ತೆ, ಹಿಂಗೆ 15 ಬರುತ್ತೆ. ಈಗ ಇಷ್ಟು ಬ್ಯಾಕ್ ಸೈಡ್ ಮಾರ್ಕಿಂಗ್ ಏನಿದ್ರು ಇಷ್ಟರಲ್ಲೇ ಮಾಡ್ಕೋಬೇಕು. ಲೆಂತು 15 ಸೆಂಟಿಮೀಟ್ರು, ವಿಡ್ತು 10 ಸೆಂಟಿಮೀಟ್ರು. ಈಗ ಇದರಲ್ಲಿ ನಾವು ಫಸ್ಟು ಈಗ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ಲು ಡೀಪ್ ಅಷ್ಟೇ. ಫ್ರಂಟ್ ಅಂದರೆ ಬೋಟ್ ನೆಕ್ ಇಕ್ಕಲ್ಲ, ನಾರ್ಮಲ್ ಡೀಪೇ ಇಕ್ತೀನಿ. ಬ್ಯಾಕ್ ಮಾತ್ರ ಬೋಟ್ ನೆಕ್ಕು. ಅದಕ್ಕೆ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಬೋಟ್ ನೆಕ್ಕು ಫ್ರಂಟು ಬ್ಯಾಕಾದರೆ ಲೆಂತ್ ಜಾಸ್ತಿ ಆಗುತ್ತೆ ಭುಜದ್ದು. ಈಗ ಫ್ರಂಟು ನಾರ್ಮಲ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ. ನಾವು ಮಾಮೂಲು ಬ್ಲೌಸ್ ಆದರೆ 5 ಇಕ್ತೀವಿ. ಅಂದರೆ ಇವ್ರದ್ದು ಬಾಡಿ ಮೆಜರ್ಮೆಂಟು ಟೋಟಲ್ ವಿಡ್ತು 30 ಸೆಂಟಿಮೀಟ್ರ್ ಇದ್ದದ್ದು. ಇದು ಸುತ್ತಳತೆ 30 ಸೆಂಟಿಮೀಟ್ರ್ ಬ್ಲೌಸ್ ಅಳತೆ ಇರೋರಿಗೆ ಸೈಜು 30 ಸೈಜ್ ಇರೋರಿಗೆ ಎಷ್ಟು ಇಡ್ಬೇಕಂತ ಇದು. ನಾನು ಮಾಮೂಲಾಗಾದರೆ 2 ಡೀಪ್ ಇಕ್ತೀನಿ ಫ್ರಂಟು, 3 ಭುಜ ಇಕ್ತೀನಿ. ಇದು ನಾರ್ಮಲ್ ಬ್ಲೌಸ್ಗೆ. ಬೋಟ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ಕಿಗೆ ಡೈರೆಕ್ಟಾಗಿ 7 ಇಕ್ತಾರೆ. ಬೋಟ್ ನೆಕ್ಗೆ 7 ಇಕ್ತಾರೆ ಯಾವಾಗ ಫ್ರಂಟು ಬ್ಯಾಕು ಬೋಟ್ ನೆಕ್ ಆದರೆ. ನಾನು ಫ್ರಂಟ್ ನಾರ್ಮಲ್ ಇರೋದ್ರಿಂದ ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ತಿದ್ದೀನಿ ನೋಡಿ. ಆವಾಗ ಕುತ್ತಿಗೆ ಸುತ್ತಳತೆ 3.5 ಮತ್ತು ಭುಜ 3 ಸೆಂಟಿಮೀಟ್ರ್ ಇಕ್ತಾಯಿದ್ದೀನಿ ನೋಡಿ. ಅರ್ಥ ಆಯ್ತಾ? ಇದು 3.5, ಶೋಲ್ಡರು 3 ಮತ್ತು ನೆಕ್ ವಿಡ್ತು 3.5 ಮತ್ತು ಲೆಂತು 4 ಇಡ್ತಾಯಿದ್ದೀನಿ.
ಇಲ್ಲಿ 3.5 ಇಡ್ತಾಯಿದ್ದೀನಿ ನೋಡಿ. ಇದು ಟೋಟಲ್ ಡೀಪು 10 ಸೆಂಟಿಮೀಟ್ರ್ ಬರಬೇಕು. 10.5 ಇಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಅರ್ಧ ಇಂಚು ಖರ್ಚಿಗೆ ಹೋಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ 1 ಇಂಚು ಗ್ಯಾಪ್ ಕೊಡ್ತಾ ಇದ್ದೀನಿ. ಅಂದರೆ ಡಿಸೈನ್ಗೋಸ್ಕರ ನಾನು ಇದನ್ನು ಓಪನ್ ಮಾಡ್ತಾಯಿಲ್ಲ, ಹಂಗೆ ಮಿಕ್ಸ್ ಇದರಲ್ಲೇ ಓಪನ್ ಇಲ್ದಂಗೆ ಡೈರೆಕ್ಟಾಗಿ ಡಿಸೈನ್ ಹಾಕ್ತಾಯಿದ್ದೀನಿ. ಇದು ಟೆಂಪಲ್ ಬಾರ್ಡ್ರ್ ಬರುತ್ತಲ್ವ, ಆ ಡಿಸೈನಲ್ಲಿ ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಇದನ್ನ ಮೆಜರ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಷ್ಟಿರುತ್ತೆ ಇಲ್ಲೂ ಅಷ್ಟೇ ಬರುತ್ತೆ. ಬೇಕಂದರೆ ಸ್ವಲ್ಪ ಡೀಪ್ ಜಾಸ್ತಿ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಸುತ್ತಳತೆ 34 ಇತ್ತು, ಅದಕ್ಕೆ ಇದು ಕಟಿಂಗ್ ಮಾಡ್ಕೊಂಡಿದ್ದೆ. ನಮಗಿನ್ನೂ ಚಿಕ್ಕದು ಬೇಕಾಗಿರೋದ್ರಿಂದ ನಾವು ಇದನ್ನು ಒಳಗಡೆ ಹಾಕೋಬೇಕು. ಇದು ಔಟ್ಲೈನ್ ಆಗಿ ತಗೊಂಡು ಇದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳೋದು. ನಮಗಿದು ಇನ್ನೂ ರೌಂಡ್ ಶೇಪ್ ಬೇಕಂದರೆ ಇನ್ನು ಸ್ವಲ್ಪ 1/4 ಇಂಚು ಹಿಂಗೆ ಮೂವ್ ಮಾಡ್ಕೋಬೋದು ನೋಡಿ. ಇಷ್ಟೇ ಮೆಜರ್ಮೆಂಟು. ಇದು ಮೇಲ್ಗಡೆ ಡಿಸೈನ್, ಇದು ರೌಂಡ್ ಶೇಪು ಈ ಸ್ಕೇಲ್ ತಗೊತೀನಿ ನೋಡಿ. ಇದು ಕರ್ವ್ ಸ್ಕೇಲ್ ಅಂತಾರೆ. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನೋಡಿ. ಈಗ ಶೋಲ್ಡರ್ ಲೆಂತು ಇಲ್ಲಿಂದ ಇಲ್ಲಿಗೆ 6.5 ಇದೆಯಲ್ಲ, 6.5 ಇರ್ತಿದ್ದೀನಿ. ಇದ್ರ ಲೆಂತು ನಾನು ಆ್ಯಕ್ಚುಲಿ ಮಾಮೂಲಾದರೆ 5.5 ಇಕ್ತೀನಿ. ಈಗ ಬೋಟ್ ನೆಕ್ ಆಗಿರೋದ್ರಿಂದ ನಾನು 6.5 ಇಕ್ತಾಯಿದ್ದೀನಿ ನೋಡಿ. ಫ್ರಂಟಿಗೆ ಬೇಕಾದರೆ 7 ಇಕ್ಬೇಕಾಗುತ್ತೆ. ಇದು ಗ್ಯಾಪ್ ಭಾಳ ಬೇಕಂದರೆ ಇದು ಒಳಗಡೆ ತಗೊಳ್ಳಿ. ಇದು ಅಂದರೆ ನಮಗಿದು ತೀರ ಡೀಪ್ ಬೇಡ ಅಂದರೆ, ನಮಗೆ ಡೀಪ್ ಬೇಕಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅವಾಗ ಡೀಪ್ ಅನಿಸುತ್ತೆ ಇದು ನೆಕ್. ಇಲ್ಲಿ ಮೇಲ್ಗಡೆ 2 ಇಂಚು, ಕೆಳಗಡೆ 2 ಇಂಚು ಮಾರ್ಕಿಂಗ್ ಮಾಡ್ಕೊಂಡು, ಇದು ಆ್ಯಕ್ಚುಲಿ ಇವ್ರದ್ದು 30 ಸೈಜ್ ಸುತ್ತಳತೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು 2 ಇಂಚ್ ಇಲ್ಲಿ ಬರುತ್ತಲ್ವ, ಈ 2 ಇಂಚಿಂದ ಎಲ್ಲಿ ಕರೆಕ್ಟಾಗಿ ಮರ್ಚ್ ಆಗುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಲೆಂತ್ ಕಡಿಮೆ ಇರೋದ್ರಿಂದ 2 ಇಂಚ್ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ನೋಡಿ. ಈ ಥರ ಈ ಕಡಿಮೆ ಆದರೆ ಏನಾಗುತ್ತೆ, ಡೀಪ್ ಜಾಸ್ತಿ ಆಗುತ್ತೆ ಬ್ಯಾಕ್. ಸ್ವಲ್ಪ ನಮಗೆ ಡೀಪ್ ಬೇಕಂದರೆ ನೀವು ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೋಡಿ. ಇಷ್ಟೇ, ಅರ್ಥ ಆಯ್ತಾ? ಇದು ಜಾಸ್ತಿ ಕಡಿಮೆ ಮಾಡ್ಕೊಂಡ್ರೆ ಇದು ಡೀಪ್ ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಆದಂಗೆಲ್ಲ ಡೀಪ್ ಕಡಿಮೆ ಆಗುತ್ತೆ ನೋಡಿ. ಡೀಪ್ ಬೇಕಂದರೆ ಇದೊಳಗೆ ಬರಬೇಕು, ಡೀಪ್ ಬೇಡ ಅಂದರೆ ಇದು ಮೇಲ್ಕೋಬೇಕು.
ಇದು ಇಲ್ಲಿ ಮೇಲೆ 2 ಇಂಚು, ಇಲ್ಲಿ ಮೇಲೆ 2 ಇಂಚ್ ಆದರೆ ಅದೇ ಹೇಳಿದ್ನಲ್ವ, ಡೀಪ್ ಬೇಕಂದವ್ರಿಗೆ 2 ಇಂಚ್ ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ. ನಮಗೆ ಡೀಪ್ ಬೇಡ ಅಂದರೆ ಇದು ಸ್ವಲ್ಪ ಮುಂದಕ್ಕೆ ತೊಗೊಳ್ಳಿ, 1 ಇಂಚು 1.5 ಇಂಚಿಗೆ. ಈಗ ಬ್ಯಾಕ್ದು ಡಿಸೈನ್ ಮುಗೀತು ನೋಡಿ. ಇದು 6.5 ಬರುತ್ತೆ ನೋಡಿ. ಇವ್ರಿಗೆ ಬ್ಯಾಕು ರೌಂಡು ಲೆಂತು 10 ಸೆಂಟಿಮೀಟ್ರ್ ಬೇಕು. ನಾವು ಖರ್ಚಿಗೆ ಅಂತ ಅರ್ಧ ಸೆಂಟಿಮೀಟ್ರ್ ಬಿಟ್ಟಿದ್ವಲ್ಲ ರೆಡಿ ಹೋದರೆ ಮತ್ತು ನಮಗೆ ಬರೋದು 10 ಸೆಂಟಿಮೀಟ್ರ್ ಬರುತ್ತೆ ನೋಡಿ. ಇದು ಭುಜ 3, ಫ್ರಂಟ್ ಡೀಪು 3.5, ಫ್ರಂಟ್ ಲೆಂತು 4, ಇಲ್ಲಿಂದ ಕೆಳಗಡೆ 6.5 ಬರುತ್ತೆ ನೋಡಿ. ಟೋಟ್ಲ್ ಎಷ್ಟಾಗುತ್ತೆ? 10.5 ಆಗುತ್ತೆ. ಅದ್ರಲ್ಲಿ ಖರ್ಚಿಗೆಲ್ಲ ಹೋದ್ರೆ ನಮಗೆ ಉಳಿಯೋದು 10 ಸೆಂಟಿಮೀಟ್ರ್ ಉಳಿಯುತ್ತೆ ನೋಡಿ. ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಮೆಜರ್ಮೆಂಟ್ ಮಾಡಿದ್ದೀನಿ. ನಿಮಗೇನಾರ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಫ್ರಂಟು ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ ಆದರೆ ಈ ಮೆಜರ್ಮೆಂಟು. ಇಲ್ಲ ನಮಗೆ 2 ಬೋಟ್ ನೆಕ್ ಅಂದರೆ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲೂ ಪ್ಲಸ್ ಇಲ್ಲಿ 2 ಕಡೆನೂ ಚೇಂಜ್ ಆಗುತ್ತೆ. ಈ ಮಾರ್ಕಿಂಗಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ಮಾರ್ಕಿಂಗ್ ನಿಮ್ಗೆ ಅರ್ಥ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.